ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ, ಇವತ್ತೊಂದು ದಿವಸ ನಿಮಗೆ ಒಂದು ಒಳ್ಳೆ ಮುಖ್ಯವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಎಲ್ಲಪ್ಪ ಇರೋದು ಅಂದರೆ ಸ್ನೇಹಿತರೆ, ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಗೌಡಹಳ್ಳಿ ಹತ್ರ ಇರುವಂತಹ 14 ಕಲ್ಲು ಮುನೇಶ್ವರ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಹೌದಪ್ಪ, ಈ ದೇವಸ್ಥಾನದಲ್ಲಿ ಏನು ಪ್ರಾಮುಖ್ಯತೆ ಮತ್ತು ಏನು ಈ ದೇವಸ್ಥಾನದಲ್ಲಿ ಅಷ್ಟೊಂದು ಶಕ್ತಿಶಾಲಿಯಾಗಿದೆ ಅಂದರೆ ಸ್ನೇಹಿತರೆ ನೋಡಿ, ಈ ದೇವಸ್ಥಾನ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ನಾವು ಅರ್ಕೆ ಮಾಡ್ಕೊಂಡಂಥ ಮರಿ ಕೋಳಿದ ಮಾಡಿದಂಥ ಎಡೆ ಹಾಕ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಈ ಪೂಜೆ ಮಾಡುವಂಥ ಜಾಗ ಇದು. ಅನಂತರ ಈ ಜಾಗ ಬಂದ್ಬಿಟ್ಟು ಸ್ನೇಹಿತರೆ, ಇಲ್ಲಿ ಸಿಹಿತೊಳಗೆ ಹಾಕ್ತಾರೆ. ಈ ಜಾಗದಲ್ಲಿ ಈ ಸಿಹಿತೊಳಗೆ ಅಂದರೆ ಸ್ನೇಹಿತರೆ, ಮೊಸರನ್ನ ತುಪ್ಪ ಹಾಕ್ಬಿಟ್ಟು ಸಿಹಿಯನ್ನು ತೊಳಗೆ ಮಾಡಿಬಿಟ್ಟು ನೆಕ್ಸ್ಟ್ ಅನಂತರ ನಾನು ತೋರಿಸಿದಂಥ ಖಾರ ಅಲ್ಲಿ ಮಾಡ್ತಾರೆ. ಏನಕ್ಕಪ್ಪ ಇಷ್ಟೊಂದೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಸ್ನೇಹಿತರೆ, ಅಷ್ಟೊಂದು ಶಕ್ತಿಶಾಲಿ ಅಂತ ದೇವಸ್ಥಾನ ಯಾವುದು ಅಂದರೆ ಸ್ನೇಹಿತರೆ, ಇಲ್ಲಿ ಯಾರು ಮಕ್ಕಳಾಗಲಿಲ್ಲ ಅಂತ ಅರಕೆ ಹೊತ್ಕೊಂಡಿರ್ತಾರೆ, ಆ ಥರದ ಪ್ರತಿಯೊಬ್ಬರು ಬಂದು ತೊಟ್ಲು ಮುನಿ ಮಾಡ್ತಾರೆ. ಅದೇ ಥರ ಅದನ್ನ ಏನಪ್ಪ ಅಂತ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ. ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಇವರ ದೇವಸ್ಥಾನದ ಒಂದು ಚಿತ್ರಣ ನಿಮಗೋಸ್ಕರ ತೋರಿಸ್ತೀನಿ ನೋಡಿ. ನೋಡಿ, ದೇವಸ್ಥಾನ ಇದು ನೂರಾರು ವರ್ಷಗಳಿಂದ ಇದು ಮಾಡ್ಕೊಂಡು ಬಂದಿರೋಂಥ ದೇವಸ್ಥಾನ. ಇದು ಮೊದಲು ಚಿಕ್ಕದಾಗಿತ್ತು, ಅದಂತರ ಕಟ್ಟಿಬಿಟ್ಟು ಭಕ್ತಾದಿಗಳು ಕಟ್ಟಿರೋದು ಅಂತ. ಇದು ಭಕ್ತಾದಿಗಳು ಅವರು ಅರಕೆ ಹೊತ್ಕೊಂಡು ಅವ್ರಿಗೆ ಒಳ್ಳೇದಾದಮೇಲೆ ಅವ್ರಿಗೆ ತೊಟ್ಲು ಮುನಿ ಪ್ರತಿಯೊಬ್ಬರು ಭಾನುವಾರ ಮಂಗಳವಾರ ಅಲ್ಲಿ ಮರಿಗಳು ಕೋಳಿಗಳು ತಗೊಬಂದು ಮಾಡ್ತಾರೆ. ಆದರೆ ಯಾಕಪ್ಪ ಮಾಡ್ತಾರೆ ಅಂತ ಹೇಳ್ದಂಗೆ ನಿಮಗೆ ಅವ್ರಿಗೆ ಯಾವ್ದು ರೀತಿ ಅರಕೆ ಹೊತ್ಕೊಂಡಿರ್ತಾರೆ ಒಳ್ಳೇದಾಗಿರ್ತದೆ. ಅದಕ್ಕೋಸ್ಕರನೇ ಬಂದು ಇಲ್ಲಿ ಭಾನುವಾರ ಮಂಗಳವಾರ ಪ್ರತಿ ದಿವಸನೂ ಭಾನುವಾರ ಮಂಗಳವಾರ ನಡೀತಿದೆ ಇಲ್ಲಿ ನೋಡಿ. ಎಲ್ಲ ಭಕ್ತಾದಿಗಳು ಬಂದು ಮಾಡ್ತಾರಂತ ಅದೊಂಥರ ಶಕ್ತಿಯಾದ ದೇವಸ್ಥಾನ. ಅದಕ್ಕೋಸ್ಕರ ಯಾರು ಮಕ್ಕಳ ಆಗಲಿಲ್ಲ ಅನ್ನೋರು ಇಲ್ಲಿ ಅರಕೆ ಹೊತ್ಕೊಂಡು ಮಾಡಿದ್ರೆ ಅವ್ರಿಗೆ ಸ್ವತಃಸಿದ್ಧವಾಗಿ ಆದಿ ಆಯ್ತದೆ. ಅದೊಂಥರ ಇಲ್ಲಿ ಆ ಥರದ ಶಕ್ತಿ ಇದೆ, ಮಹಿಮೆ ಇದೆ ಅಂತಾರಲ್ಲ ಆ ಥರ. ದೇವಸ್ಥಾನ ಮಾತ್ರ ಭಾಳ ಅದ್ಭುತವಾಗಿ ಕೆತ್ತಿದ್ದಾರೆ, ವಿಗ್ರಹ ಚೆನ್ನಾಗಿ ಕೆತ್ತಿದ್ದಾರೆ. ಆ ಥರದೊಂದು ಒಳ್ಳೆ ದೇವಸ್ಥಾನ ಇದು. ಯಜಮಾನ್ರಿ, ದೇವಸ್ಥಾನ ಎಷ್ಟು ವರ್ಷದಿಂದ ಐತತ್ ಇದು? ನಮ್ಮ ಮುತ್ತಾತ್ಮ ತಗೊಂಡು ನಿಮಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ, ನಮ್ಮ ತಾತನೂ ನಮ್ಗೆ ಗೊತ್ತಿಲ್ಲ. ಇದು ದೇವಸ್ಥಾನ ತಾವು ಜಾಸ್ತಿ ಮುನಿ ಮಾಡ್ತಾರಲ್ಲ, ಏನಕ್ಕೋಸ್ಕರ ಮಾಡೋರು ಜಾಸ್ತಿ ಇಲ್ಲಿ? ಈ ಮಕ್ಕಳಾಗದೆ ಹೋದವರು ಬಂದು ಅರ್ಕೆ ಮಾಡ್ಕೋತಾರೆ. ₹1 2 ಕಟ್ಬಿಟ್ಟು ಹೋಯ್ತಾರೆ. ಅವ್ರ ಮಕ್ಕಳಾದ್ಮೇಲೆ ಬಂದು ಅಂತ ಇದು ಮಾಡ್ತಾರೆ. ಇಲ್ಲ ಏನಾರ ಕಾರ್ಯ ಆಗ್ಬೇಕಾದ್ರೆ ಅವರು ಬಂದು ನಮ್ಗೆ ಒಳ್ಳೇದಾಯ್ತು ಅಂದ್ಬಿಟ್ಟು ಯಾವತ್ತು ನಡೀತಾ ಇರ್ತಾರೆ. ಅಷ್ಟೊಂದು ಪವರ್ಫುಲ್ ಆಗೈತೆ ದೇವ್ರಿದು. ಜಾಸ್ತಿ ಏನ್ರ ಬಗ್ಗೆ ಸೇವೆ ಮಾಡೋರು ಇಲ್ಲಿ? ಅದೇ ಮಕ್ಕಳು ಇದು ಮಾಡೋದು ಅಷ್ಟೇವ್ರಿ, ಎಲ್ಲ ಒಳ್ಳೇದಾಯ್ತು ಅಂತ ಮಾಡ್ತಾವ್ರೆ. ಮರಿ ಕುಯ್ತಾರ, ಕೋಳಿ ಕುಯ್ತಾರ, ಯಾವ್ಯಾವ ವಾರ ಮಾಡ್ತಾರೆ? ಮಂಗಳವಾರ, ಶುಕ್ರವಾರ, ಭಾನುವಾರ ದಿನ ನಡೀತಾ ಇರ್ತದೆ. ನೋಡಿ ಮಾಡ್ತಾ ಇರ್ತಾರೆ, ತಪ್ಪಲ್ಲ. ನೋಡಿ ಸ್ನೇಹಿತರೆ, ಮಕ್ಕಳಾಗದೇ ಇರೋವಂಥವ್ರು ಬಂದು ಇಲ್ಲಿ ಅರಕೆನ ಕಟ್ತಾರೆ. ಕಾಣಿಕೆ ಕಟ್ಟಾದ್ಮೇಲೆ ಅವ್ರಿಗೇನಾರ ಮಕ್ಕಳಾಗಿದ್ರೆ ಒಳ್ಳೇದಾದರೆ ಬಂದು ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮರಿ ಕೋಳಿಗಳನ್ನ ಕೂದಿ ಸವೆಗಳನ್ನ ಮಾಡಿ ಭಕ್ತಾದಿಗಳಿಗೆಲ್ಲ ಅವರು ಆಹಾರ ಕೊಡ್ತಾರೆ. ಅದರಿಂದ ಪ್ರತಿಯೊಬ್ಬರು ಇದನ್ನ ನಾನು ತಿಳ್ಕೊಳ್ಳಿ ಅಂದ್ಬಿಟ್ಟು ನನ್ನ ಸ್ನೇಹಿತರುಗಳಿಗೆ ನಾನು ತಿಳಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರು ನೋಡಿ, ಈ ಮರ ಮೊದಲು ದೊಡ್ಡದಾಗಿತ್ತು. ನಾನೇ ನೋಡಿದ್ದೆ ಸುಮಾರು 15 ವರ್ಷದಲ್ಲಿ. ನಾನು 17 ವರ್ಷದಲ್ಲೇ ನೋಡಿದ್ದೆ. ನಾನು ಮರ ಭಾಳ ದೊಡ್ಡದಾಗಿತ್ತು. ಈಗೇನು ಒಣಗೋಗ್ಬಿಟ್ಟೈತೆ, ಮಳೆ ಇಲ್ಲ ತಿರ್ಗಿ. ಆದರೂ ಒಂದು ಮೂಲೆ ನೋಡಿ ರೆಕ್ಕೆ ಚಿಗುರೈತೆ, ಒಂದೇ ಒಂದು ರಪ್ಪೆಲೆ ಐತೆ. ಅಷ್ಟೊಂದು ಶಕ್ತಿಯಾಗಿದೆ ಇಲ್ಲಿ ದೇವಸ್ಥಾನ. ಬೇಕಾದರೂ ಬಂದು ಅಡ್ರೆಸ್ ಹೇಳಿದ್ದೀನಿ ಮೊದಲೇ, ಬಂದು ತಿಳ್ಕೊಳ್ಳಿ ನನ್ನ ಸ್ನೇಹಿತರೆ. ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಮನೆಗಳೆಲ್ಲ ಚೆನ್ನಾಗಿ ನೀಟಾಗಿ ಕಟ್ಟಿದ್ದಾರೆ. ಭಕ್ತಾದಿಗಳು ಅವ್ರಿಗೆ ಯಾರು ಒಳ್ಳೇದಾಗೈತೆ ಅವೆಲ್ಲ ಬಂದು ನೋಡಿ. ಇದೆಲ್ಲ ನೀರಿನ ಟ್ಯಾಂಕರೆಲ್ಲ ಮಡಗಿ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಸಿದ್ದಾರೆ. ಆದ್ದರಿಂದ ಈ ಸದುಪಯೋಗ ಪಡ್ಕೋಬೇಕು ನನ್ನ ಸ್ನೇಹಿತರುಗಳು. ಯಾರಿಗೆ ಕಷ್ಟ ಇರುತ್ತೋ, ದೇವರಿದು ಒಳ್ಳೆಯ ದೇವಸ್ಥಾನ ಇದು. ಬಂದು ನೀವು ದೇವ್ರಿಗೆ ಕೃಪೆಗೆ ಪಾತ್ರರಾಗಬೇಕು. ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ.